ಫಾರ್ಮೆಟ್ನಲ್ಲಿ ಭಾರತ ಯಾಕೆ ವಿಶ್ವದಲ್ಲೇ ದಿ ಬೆಸ್ಟ್ ಟೀಮ್ ಅನ್ನೋದು ಈಗ ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗೋಯಿತು. ಡಿಫೆಂಡಿಂಗ್ ಚಾಂಪಿಯನ್ಸ್ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿದು ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. 2026ರಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನ ನೀಡಿದಂಥ ಸೂರ್ಯಕುಮಾರ್ ನಾಯಕತ್ವದ ಭಾರತ ತಂಡ ಈಗ ಮತ್ತೊಮ್ಮೆ ಟ್ರೋಫಿಯನ್ನು ಗೆದ್ದು ಬೀಗಿದೆ. ಕಿವೀಸ್ ಪಡೆಯನ್ನು ಅಕ್ಷರಶಃ ಕಿವಿ ಹಿಂಡಿದಂಥ ಭಾರತದ ಆಟಗಾರರು ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿ ಈಗ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಸೊ ಎರಡೂ ತಂಡಗಳ ನಡುವಿನ ಫೈನಲ್ ಪಂದ್ಯದ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ದಯವಿಟ್ಟು ಸುದ್ದಿಯಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಂಥ ಫೈನಲ್ ಪಂದ್ಯ ನಿಜಕ್ಕೂ ಕೂಡ ಕೋಟ್ಯಂತರ ಭಾರತೀಯರಿಗೆ ರಸದೌತಣ ನೀಡಿದಂತಿತ್ತು. ಮೊದಲಿಗೆ ಟಾಸನ್ನು ಸೋತಂಥ ಭಾರತ ಫಸ್ಟ್ ಬ್ಯಾಟಿಂಗನ್ನು ಮಾಡಬೇಕಾಗಿ ಬರುತ್ತೆ. ಭಾರತ ಪರ ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸನ್ನು ಓಪನ್ ಮಾಡ್ತಾರೆ. ಬಟ್ ಅಭಿಷೇಕ್ ಶರ್ಮಾ ಕಳೆದ ಅಷ್ಟೂ ಪಂದ್ಯಗಳಲ್ಲಿ ಉಳಿಸ್ಕೊಂಡಿದ್ದಂಥ ಎನರ್ಜಿಯನ್ನು ಫೈನಲ್ ಪಂದ್ಯದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋ ಮೂಲಕ ಎಲ್ಲರ ಎದುರು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಸ್ಟ್ರೆಂತ್ ಏನು ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದರು. ಅಭಿಷೇಕ್ ಹಾಗೆ ಸಂಜು ಸ್ಯಾಮ್ಸನ್ ಅದ್ಭುತ ಆಟ ಅಂತೂ 6-4ಗಳಲ್ಲೇ ಡೀಲ್ ಮಾಡ್ತಾ ನ್ಯೂಜಿಲೆಂಡ್ ತಂಡವನ್ನು ಪವರ್ ಪ್ಲೇನಲ್ಲಿ ಪವರ್ಲೆಸ್ ಆಗಿ ಮಾಡಿದರು. ಅದರಲ್ಲೂ ಇಬ್ಬರ ಪಾರ್ಟ್ನರ್ಶಿಪ್ನಲ್ಲಿ 98 ರನ್ಗಳು ಬರುತ್ತೆ. ಸೊ ಅಲ್ಲಿಂದಲೇ ಭಾರತದ ಬೇಸ್ಮೆಂಟ್ ವೆರಿ ಸ್ಟ್ರಾಂಗ್ ಆಗೋಕ್ಕೆ ಶುರುವಾಯಿತು. ಸೊ ಅಭಿಷೇಕ್ ಶರ್ಮಾ ಕೇವಲ 21 ಬಾಲಲ್ಲೇ 52 ರನ್ಗಳನ್ನು ಹೊಡೆದು ಔಟ್ ಆಗ್ತಾರೆ. ಬಟ್ ಆನಂತರ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಕೂಡ ಎಲ್ಲಿಯೂ ಕೂಡ ಬ್ಯಾಟಿಂಗ್ ಸ್ಟ್ರೆಂತ್ ಕೆಳಗೆ ಬೀಳೋಕೆ ಬಿಡೋದೇ ಇಲ್ಲ. ಸೊ ಸಂಜು ಹಾಗೆ ಕಿಶನ್ ಇಬ್ಬರು ಕೂಡ ಅದ್ಭುತವಾದಂಥ ಜೊತೆಯಾಟವನ್ನು ಆಡಿ ಮತ್ತೆ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾರೆ. ಸೊ ಭಾರತ 200+ ನಂಬರ್ಸನ್ನು ತಗೊಳುತ್ತೆ 15ನೇ ಓವರಲ್ಲೇ. ಸೊ ಅದ್ಭುತವಾದಂಥ ಇಬ್ಬರಿಂದ ಪಾರ್ಟ್ನರ್ಶಿಪ್ ಬರುತ್ತೆ 100+ ರನ್ಸು. ಹೀಗಾಗಿ ಭಾರತ 203ಕ್ಕೆ 2 ವಿಕೆಟನ್ನು ಕಳ್ಕೊಳ್ಳುತ್ತೆ. ಸೊ ಇಶಾನ್ ಕಿಶನ್ 54 ರನ್ ಗಳಿಸಿದರೆ ಸಂಜು ಸ್ಯಾಮ್ಸನ್ ಅಂತೂ 89 ರನ್ಸು. ಸೊ ಗ್ರೂಪ್ ಸ್ಟೇಜ್ನಲ್ಲಿ ಯಾವ ಸಂಜು ಬೆಂಚ್ ಕಾದಿದ್ರೋ ಅದೇ ಸಂಜು ಕಳೆದ 3 ಪಂದ್ಯಗಳಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಅದು ಕೂಡ ಎಲ್ಲವೂ ಡೂ ಆರ್ ಡೈ ಪಂದ್ಯಗಳೇ. ಸೊ ಸಂಜು ಸ್ಯಾಮ್ಸನ್ ಈ 3 ಪಂದ್ಯಗಳಲ್ಲಿ ಆಡಿದಂಥ ಬೆಸ್ಟ್ ಇನ್ನಿಂಗ್ಸಿಂದಲೇ ಭಾರತ ಇವತ್ತು ನಿಜಕ್ಕೂ ಕೂಡ ಚಾಂಪಿಯನ್ ಪಟ್ಟಕ್ಕೇರಿದೆ. ಯಾಕಂದರೆ ಸಂಜು ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿದ್ದರಿಂದಲೇ ಉಳಿದ ಬ್ಯಾಟರ್ಗಳೆಲ್ಲ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸಿದ್ದು, ಜೊತೆಗೆ ಅದ್ಭುತವಾದಂಥ ಸ್ಕೋರನ್ನು ಮಾಡೋಕ್ಕೆ ಸಾಧ್ಯವಾಗಿದ್ದು. ಅದು ಅಲ್ಲದೆ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳಲ್ಲಿ ಭಾರತ 250+ ರನ್ಸನ್ನು ಹೊಡೆದಿದೆ ಅಂದರೆ ಅದಕ್ಕೆ ಮೇಯ್ನ್ ರೀಸನ್ ಸಂಜು ಸ್ಯಾಮ್ಸನ್. ಸೊ ಸಂಜು ಸ್ಯಾಮ್ಸನ್ ಒನ್ಸ್ ಅಗೇನ್ 89 ರನ್ಗಳನ್ನು ಹೊಡೆದು ಔಟ್ ಆಗ್ತಾರೆ. ಬಟ್ ಈ ಮ್ಯಾಚಲ್ಲೂ ಶತಕ ವಂಚಿತರಾದರೂ ಕೂಡ ಸಂಜು ಅವರ ಬಿಗ್ ಇನ್ನಿಂಗ್ಸ್ಗೆ ಸೆಲ್ಯೂಟ್ ಹೊಡಿಲೇಬೇಕು. ಸೊ ಇಲ್ಲಿ ಏನು ಭಾರತ ಪರ ಟಾಪ್ 3 ಬ್ಯಾಟರ್ಸ್ ಇದ್ದಾರಲ್ಲ ಅವರಿಂದ ಮಾತ್ರನೇ ರನ್ಸ್ ಬಂದಿದ್ದು. ಸೊ ಮಿಡ್ಲಲ್ಲಿ ಪಾಂಡ್ಯ ಹಾಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅವರು ಸೇಫ್ ಗೇಮ್ ಆಡ್ತಾರೆ. ಸೊ ಅವ್ರ ಕಡೆಯಿಂದ ರನ್ಸ್ ಬರಲ್ಲ. ಬಟ್ ಶಿವಮ್ ದುಬೆ ಲಾಸ್ಟ್ 20ನೇ ಓವರಲ್ಲಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿ ಭಾರತವನ್ನು 250+ ರನ್ಸನ್ನು ಟಾರ್ಗೆಟನ್ನು ದಾಟೋ ಹಾಗೆ ಮಾಡ್ತಾರೆ. ಸೊ ಇದು ಬ್ಯಾಟಿಂಗ್ನಲ್ಲಿ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದಂಥ ಭಾರತ ಕಿವೀಸ್ ಬೌಲರ್ಗಳನ್ನು ಅಕ್ಷರಶಃ ಚೆಂಡಾಡಿದರು. ನೆಕ್ಸ್ಟ್ ನ್ಯೂಜಿಲೆಂಡ್ ತಂಡ ಬಿಗ್ ಟಾರ್ಗೆಟನ್ನು ಬೆನ್ನಟ್ಟಬೇಕು, ಹಾಗೆ ಚೊಚ್ಚಲ ಟ್ರೋಫಿಯನ್ನು ಎತ್ತಿ ಹಿಡಿಬೇಕು ಅಂತೇಳಿ ಟಾರ್ಗೆಟನ್ನು ಶುರು ಮಾಡ್ತಾರೆ. ಬಟ್ ಎಲ್ಲಿಯೂ ಕೂಡ ಕಿವೀಸ್ ಪಡೆ ನಾವು ಚೇಸಿಂಗಲ್ಲಿ ಇದ್ದೀವಿ ಅಥವಾ ನಾವು ಗೇಮಲ್ಲಿ ಇದ್ದೀವಿ ಅಥವಾ ನಾವು ಅವ್ರನ್ನ ಚೇಸನ್ನು ಟಾರ್ಗೆಟನ್ನು ರೀಚ್ ಮಾಡಿ ಟ್ರೋಫಿಯನ್ನು ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ನ ತೋರಿಸೋದಕ್ಕೆ ಭಾರತೀಯ ಬೌಲರ್ಗಳು ಬಿಡಲೇ ಇಲ್ಲ. ಸೊ ಯಾವ ಕಳೆದ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 240+ ರನ್ನನ್ನು ಹೊಡೆಸ್ಕೊಂಡಿದ್ರು ಅದೇ ಬೌಲರ್ಗಳು ಇವತ್ತು 20 ಓವರ್ಗಳನ್ನು ಕೂಡ ಕಿವೀಸ್ ಪಡೆ ಕಂಪ್ಲೀಟಾಗಿ ಬ್ಯಾಟಿಂಗ್ ಮಾಡೋಕ್ಕೂ ಕೂಡ ಬಿಡಲಿಲ್ಲ. ಸೊ 19 ಓವರ್ಗಳಲ್ಲೇ ಎಲ್ಲರನ್ನು ಕೂಡ ಆಲ್ಔಟ್ ಮಾಡಿ ಭರ್ಜರಿಯಾಗಿ ಪಂದ್ಯವನ್ನು ಗೆದ್ಕೊಳ್ತಾರೆ. ಅದು ಕೂಡ 96 ರನ್ಗಳ ಬೃಹತ್ ವಿಕ್ಟರಿ ಇದು. ಸೊ ಭಾರತ ಫೈನಲ್ ಪಂದ್ಯದಲ್ಲಿ ಕಂಪ್ಲೀಟಾಗಿ ಡಾಮಿನೇಷನ್ ಮಾಡಿದೆ. ಸೊ ಅದು ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು. ಸೊ ಇಲ್ಲಿ ಪ್ರಾಬ್ಲಮ್ ಇದ್ದಿದೆ ಬೌಲಿಂಗ್ನಲ್ಲಿ ಸ್ವಲ್ಪ ನಮ್ಮ ಬೌಲರ್ಗಳು ಎಕ್ಸ್ಪೆನ್ಸಿವ್ ಆಗಬಹುದೇನೋ ಎನ್ನುವಂಥ ಕಾರಣ. ಬಟ್ ಎಲ್ಲಿಯೂ ಕೂಡ ಭಾರತೀಯ ಬೌಲರ್ಗಳು ಅವರನ್ನು ಸೆಟ್ಲ್ ಆಗೋಕ್ಕೂ ಕೂಡ ಬಿಡಲಿಲ್ಲ. ಅದರಲ್ಲಿ ಟಿಮ್ ಸೈಫರ್ಟ್ ಒಬ್ಬರು 52 ರನ್ಗಳನ್ನು ಹೊಡಿತಾರೆ. ಬಿಟ್ಟರೆ ಮಿಚೆಲ್ ಸ್ಯಾಂಟ್ನರ್ 43 ರನ್ ಗಳಿಸಿದ್ದೆ. ಆ ಇಬ್ಬರು ಆಟಗಾರರಷ್ಟೇ ಕಿವೀಸ್ ಪರ ಒಂದು ರೀತಿಯಾಗಿ ಫೈಟ್ ಕೊಟ್ಟಿದ್ದು. ಸೊ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಬಿಲೋ 20 ಒಳಗೇ ಔಟ್ ಆಗಿದ್ದಾರೆ. ಹೀಗಾಗಿ
ಅದು ಅಲ್ಲದೆ ಅವ್ರ ಕಡೆಯಿಂದ 3 ಬ್ಯಾಟರ್ಗಳು ಮಾತ್ರನೇ ಡಬಲ್ ಡಿಜಿಟ್ ಸ್ಕೋರನ್ನು ಮಾಡಿರೋದು. ಸೊ ಇಲ್ಲೇ ಗೊತ್ತಾಗುತ್ತೆ ಭಾರತದ ಬೌಲಿಂಗ್ ಎಷ್ಟೊಂದು ಡಾಮಿನೇಷನ್ ಆಗಿತ್ತು ಅನ್ನೋದು. ಮಿಡ್ಲ್ ಓವರ್ಸಲ್ಲಿ ಸ್ವಲ್ಪ ಹರ್ಷದೀಪ್ ಹಾಗೆ ಡೇರಿಲ್ ಮಿಚೆಲ್ ನಡುವೆ ಒಂದು ರೀತಿಯಾಗಿ ಕ್ಲಾಶ್ ಆಗುತ್ತೆ. ಏನು ಹರ್ಷದೀಪ್ ಬ್ಯಾಕ್ ಟು ಬ್ಯಾಕ್ 6 ಹೊಡೆಸ್ಕೊಂಡ್ಮೇಲೆ ಒಂದು ರೀತಿಯಾಗಿ ಅಂಡರ್ ಪ್ರೆಷರ್ನಲ್ಲಿ ಅಥವಾ ತಾಳ್ಮೆಯನ್ನು ಕಳ್ಕೊಂಡು ಬಾಲನ್ನು ಹಿಡಿದವರು ವಾಪಸ್ ಅವ್ರಿಗೆ ಹೊಡಿತಾರೆ. ಸೊ ಅಲ್ಲಿ ಸ್ವಲ್ಪ ಒಂದು ರೀತಿಯಾಗಿ ಬಿಸಿಯಾದಂಥ ವಾತಾವರಣ ಶುರುವಾಗುತ್ತೆ. ಬಟ್ ಆನಂತರ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೆ ಅಂಪೈರ್ ಬಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಇದೊಂದನ್ನು ಬಿಟ್ಟರೆ ಸೊ ಇಡೀ ಪಂದ್ಯ ಪೂರ್ತಿಯಾಗಿ ಭಾರತದ ಕಡೆಗೆ ಇತ್ತು. ಸೊ ಹೀಗಾಗಿ ಸಂಡೇ ಸೂಪರ್ ಸಂಡೇ ಆಗಿದೆ ಭಾರತೀಯರ ಪಾಲಿಗೆ. ಸೊ ಭಾರತ ಈಗ ಟ್ರೋಫಿಯನ್ನು ಗೆಲ್ಲೋ ಮೂಲಕ T20 ವಿಶ್ವಕಪ್ನಲ್ಲಿ 3 ಕಪ್ಗಳನ್ನು ಗೆದ್ದಂಥ ವಿಶ್ವ ದಾಖಲೆ ಮಾಡಿದೆ. ಜೊತೆಗೆ ಯಾವ ತಂಡ ಕೂಡ ಇದುವರೆಗೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಯನ್ನು ಗೆದ್ದೇ ಇರಲಿಲ್ಲ. ಆ ಸಾಹಸವನ್ನು ಕೂಡ ಭಾರತ ಈಗ ಮಾಡಿ ತೋರಿಸಿದೆ. ಆ್ಯಂಡ್ ಯಾವ ರಾಷ್ಟ್ರ ಟೂರ್ನಿಯನ್ನು ಆಯೋಜನೆ ಮಾಡುತ್ತೋ ಆ ರಾಷ್ಟ್ರ ಕೂಡ ಗೆದ್ದೇ ಇರಲಿಲ್ಲ. ಸೊ ಆ ಕೆಲಸವನ್ನು ಕೂಡ ಭಾರತ ಮಾಡಿ ತೋರಿಸಿದೆ. ಇನ್ನು ಭಾರತದ ಪರ ಬೌಲಿಂಗ್ನಲ್ಲಿ ಒನ್ಸ್ ಅಗೇನ್ ಜಸ್ಪ್ರೀತ್ ಬುಮ್ರಾಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಅಕ್ಷರ್ ಪಟೇಲ್ಗೂ ಕೂಡ ಹೇಳಬೇಕು. ಅಕ್ಷರ್ ಪಟೇಲ್ ಫಸ್ಟ್ ಬ್ರೇಕ್ ಥ್ರೂವನ್ನು ತಂದುಕೊಡ್ತಾರೆ. ಬುಮ್ರಾ ಅಂತೂ ಜಸ್ಟ್ 15 ರನ್ ನೀಡಿ 4 ವಿಕೆಟ್ಗಳನ್ನ ಬೇಟೆಯಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇದು ಟೀಮ್ ಪರ್ಫಾರ್ಮೆನ್ಸ್. ಹೀಗಾಗಿ ಭಾರತ ಮತ್ತೊಮ್ಮೆ ಚಾಂಪಿಯನ್ ಆಗಿದೆ. ವೆಲ್ ಡನ್ ಭಾರತ. ಸೊ ಈ ಜರ್ನಿ ಏನಿದೆ ಟೀಮ್ ಇಂಡಿಯಾ ಜರ್ನಿ ಇದು ಹೀಗೆ ಕಂಟಿನ್ಯೂ ಆಗಲಿ, ಮತ್ತಷ್ಟು ICC ಟ್ರೋಫಿಗಳು ಬರಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.